ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಡಿಫೆನ್ಸ್ ಸೆಕ್ಟರ್ ಒಂದು 2% ಫಾಲ್ ನಮಗೆ ನೋಡೋದು ಸಿಕ್ಕಿದೆ. ಹಾಗೆ PSU ಬ್ಯಾಂಕ್ ಸೆಕ್ಟರ್ ಏನಿದೆ ಅದು 1% ಫಾಲ್ ನಮ್ಗೆ ನೋಡೋದು ಸಿಕ್ಕಿದೆ. ಇವತ್ತು ನಾವು ನಿಫ್ಟಿ ನೋಡೋದಾದ್ರೆ 120 ಪಾಯಿಂಟ್ಸ್ ನಿಫ್ಟಿ ಒಂದು ಫಾಲ್ ನಮಗೆ ನೋಡೋದು ಸಿಕ್ತು. ನಿಫ್ಟಿ ನಾವು ಏನ್ ಅನ್ಕೊಂಡ್ವಿ ನಿನ್ನೆ, ಹಾಗೆ ಇವತ್ತು ಏನಾಯ್ತು ಅಂತ ಒಂದ್ಸಲ ಚಾರ್ಟ್ ಅಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಾವು ನಿಫ್ಟಿಯ ಟಾಪ್ ಗೇನರ್ ಹಾಗೆ ಟಾಪ್ ಲೂಸರ್ ನ ನೋಡ್ತಾ ಹೋಗೋಣ. ನಿಫ್ಟಿಯ ಟಾಪ್ ಗೇನರ್ ನಾವು ನೋಡೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, ಜಿಯೋ ಫಿನಾನ್ಸ್. ಸೊ ಇದೆಲ್ಲ ನೋಡೋದಾದ್ರೆ 1.5% ಇಂದ 0.6% ಒಂದು ಮೂವ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಾವು ಟಾಪ್ ಲೂಸರ್ ನ ನೋಡೋದಾದ್ರೆ ಭಾರತಿ ಏರ್ಟೆಲ್, ಏಷ್ಯನ್ ಪೇಂಟ್, HDFC ಲೈಫ್, ಅಪೋಲೋ ಹಾಸ್ಪಿಟಲ್, ಶ್ರೀರಾಮ್ ಫಿನಾನ್ಸ್. ಇಲ್ಲಿ ನೋಡಿ ಇದು 2.76% ಇಂದ 1.37%. ಸೊ ಆಲ್ಮೋಸ್ಟ್ ಇವತ್ತು ಒಂದು 3 ರಿಂದ 1.5% ಈ ನಾವು ಸ್ಟಾಕ್ಸ್ ನಮಗೆ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಬನ್ನಿ ನಾವು ಡೈರೆಕ್ಟ್ ಗೆ ಚಾರ್ಟ್ ಗೆ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ಹಾಕಿರುವಂತದ್ದು ಡೈಲಿ ಟೈಮ್ ಫ್ರೇಮ್. ಈ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ 3 ಡೇಸ್ ಇಂದ ಒಂದು ಅಬ್ಸರ್ವ್ ಮಾಡಿ, 3 ಡೇಸ್ ಒಂದು ಲೋ ಏನಿದೆ ಅದನ್ನ ನಿಫ್ಟಿ ಇವತ್ತು ಬ್ರೇಕ್ ಮಾಡಿ ಕೆಳಗೆ ಬಂದಿರುವಂತದ್ದು. ಸೊ ಅದು ಬ್ರೇಕ್ ಮಾಡಿರುವಂತಹ ಲೆವೆಲ್ ಏನಿದೆ 25,500. ಕೊನೆಗೂ ಈ ಒಂದು ಲೆವೆಲ್ ನ ಏನ್ ಸಪೋರ್ಟ್ ತಗೊಂಡು ನಿಫ್ಟಿ ಮೇಲೆನೆ ಒಂದು ರೇಂಜ್ ಮಾಡಿತ್ತು, ಆ ರೇಂಜ್ ನ ಇವತ್ತು ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಸೊ ಕ್ಲೋಸಿಂಗ್ ಕೊಟ್ಟಿರುವಂತದ್ದು 25,350 ಲೆವೆಲ್ ಅಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನೋಡಿ, ಡೇ ಲೋ ಏನಿರುತ್ತೆ ಅಂದ್ರೆ ಪ್ರೀವಿಯಸ್ ಡೇ ಲೋಗಳು ಏನಿರುತ್ತೆ ಅದು ಬ್ರೇಕ್ ಆಗ್ತದೆ ಅಂದ್ರೆ ಇಟ್ಸ್ ಸ್ವಲ್ಪ ಬೇರೆ ಸೆಂಟಿಮೆಂಟ್ ಅಂತ ಹೇಳಿ. ಸೊ ಇಲ್ಲಿಂದ 25,200 ವರೆಗೂ ಒಂದು ಸಪೋರ್ಟ್ ಝೋನ್ ಕಾಣ್ತಾ ಇದೆ ನಮಗೆ. ಹಾಗೆ ನಾವು ಅಪ್ಸೈಡ್ ನೋಡೋದಾದ್ರೆ 25,500 ಮೇಲ್ಗಡೆ ಅಂದ್ರೆ ಈ ಒಂದು ಲೆವೆಲ್ ಏನಿದೆ, ಈ ಲೆವೆಲ್ ಒಂದು ಪ್ರಾಪರ್ ಕ್ಲೋಸ್ ನಮ್ಗೆ ಕೊಡ್ತು ಅಂತಂದ್ರೆ ನಾವು ಅಪ್ಸೈಡ್ ನೋಡಬಹುದು. ಇನ್ ಕೇಸ್ ಏನಾದ್ರೂ 25,400 ಇಂದ 25,500 ರೇಂಜ್ ಅಲ್ಲಿ ಮತ್ತೆ ಶಿಫ್ಟ್ ಆಯ್ತು ಅಂತಂದ್ರೆ ಈ ಒಂದು ಝೋನ್ ಅಲ್ಲಿ ಅವಾಯ್ಡ್ ಮಾಡೋದೇ ಉತ್ತಮ. ಸೊ ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಹೋಗೋಣ. ಸೊ ಈಗ ನಾವು ಬಂದಿರುವಂತದ್ದು 15 ಮಿನಿಟ್ಸ್ ಟೈಮ್ ಫ್ರೇಮು. ನೀವೇನಾದ್ರೂ ನಿನ್ನೆ ವಿಡಿಯೋ ಏನಾದ್ರೂ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಲೆವೆಲ್ ಏನಿದೆ ಇದೊಂದು ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ. ಹಾಗೇನೆ ಈ ಒಂದು ಲೆವೆಲ್ ಅಲ್ಲಿ ಬೌನ್ಸ್ ಆಗಿ ಮೇಲ್ ಹೋಗಿತ್ತು ಅಂದ್ರೆ 25,480 ನಿನ್ನೆ ಒಂದ್ ದಿವಸ ಈ ಲೆವೆಲ್ ಒಂದು ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿಂದ ಬೌನ್ಸ್ ಆಗಿ ಮೇಲೆ ಹೋಗಿ ನಂತರ ಇಲ್ಲಿಂದ ಈ ಲೆವೆಲ್ ನ ಬ್ರೇಕ್ ಮಾಡಿ ಕೆಳಗೆ ಬಂದಿತ್ತು. ಸೊ ಇವತ್ತು ನೀವು ಅಬ್ಸರ್ವ್ ಮಾಡಿ, ಈ ಲೆವೆಲ್ ಏನಿದೆ ಫಸ್ಟ್ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಈ ಒಂದು ಲೆವೆಲ್ ನ ಬ್ರೇಕ್ ಡೌನ್ ಕೊಡ್ತು ನಮಗೆ. ಸೊ ಅದಾದ್ಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಕೆಳಗೆ ಬರೋದು ಸ್ಟಾರ್ಟ್ ಆಯ್ತು. ಹಾಗೆ ರೈಸ್ಟೆನ್ಸ್ ನಾವು ನೋಡೋದಾದ್ರೆ ನಿಯರೆಸ್ಟ್ 25,540 ಏನಿದೆ ಈ ಒಂದು ನಿಯರ್ ಈ ಲೆವೆಲ್ ಬಂದು ಅಂದ್ರೆ 25,520 ಈ ಒಂದು ರೇಂಜ್ ಅಲ್ಲೇ ಒಂದು ರಿವರ್ಸ್ ಆಗಿ ಕೆಳಗೆ ಬಂದಿರುವಂತದ್ದು. ಸೊ ಪ್ರೈಸ್ ಆಕ್ಷನ್ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಝೋನ್ ಅಂದ್ರೆ 25,400ಗೆ ಮತ್ತೆ ಇದು ರಿಟರ್ನ್ ಬಂದು 25,500 ರೇಂಜ್ ಅಲ್ಲಿ ಇತ್ತು ಅಂದ್ರೆ ಆ ಒಂದು ಝೋನ್ ನ ಅವಾಯ್ಡ್ ಮಾಡೋದು ಉತ್ತಮ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕೆಳಗಡೆ ಸಪೋರ್ಟ್ ಬಂದ್ರೆ ಅದು 25,200 ಒಂದು ಗುಡ್ ಸಪೋರ್ಟ್ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ 25,500 ಮೇಲೆ ನಾನು ಹಿಂದೆನೂ ಹೇಳಿದ್ದೆ, ಈ ಒಂದು 25,500 ಕೆಳಗೆ ಏನಿರುತ್ತೆ ಅದೊಂದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ. ಅದ್ರ ಮೇಲೆ ಒಂದು ಪ್ರಾಪರ್ ಕ್ಲೋಸ್ ಕೊಟ್ರೆ ವಿ ವಿಲ್ ಸಿ ಅಪ್ಸೈಡ್. ಅದರ್ವೈಸ್ 25,000 ರಿಂದ 25,400 ಏನಿದೆ ಈ ಒಂದು ಝೋನ್ ನ ಅವಾಯ್ಡ್ ಮಾಡೋದು ಬೆಟರ್. ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು. ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ನ ನಾಲೆಡ್ಜ್ ಬೇಕು, ಸ್ಟಾಕ್ ಮಾರ್ಕೆಟ್ ನ ಎಜುಕೇಶನ್ ಬೇಕು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಕಲಿಬೇಕು, ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಒಂದು ಆಫೀಸ್ ರಾಜೀವ್ ನಗರಲ್ಲಿ ಲೊಕೇಟ್ ಆಗಿದೆ. ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಬಹುದು. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.